ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳವು ಪ್ರಕರಣ, ಇದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವಿದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ, ಕೇವಲ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸುವಂತಹ ಕೆಲಸ ಮಾಡಿದ್ರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆಯೇ ಆರೋಪ ಬರ್ತಾ ಇದೆ, ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಮಾತನಾಡಿ, ಹೀಗೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು. ಮಿತ್ರರೇ, ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಇಡೀ ವಿಚಾರದಲ್ಲಿ ಪ್ರತಿಯೊಬ್ಬ ರಾಮ ಭಕ್ತನೂ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಕೆಲವೊಂದಷ್ಟು ಸಂಗತಿಗಳಿದ್ದಾವೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನೊಂದಷ್ಟು ಅಭಿಪ್ರಾಯವನ್ನ ಹೇಳ್ತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ನೀವೇ ಡಿಸೈಡ್ ಮಾಡಿ. ಯಾಕೆ ಕೇಳಿದ್ರೆ, ಈ ದೇಶದಲ್ಲಿ ಮತ್ತೊಂದು ಷಡ್ಯಂತ್ರ ರಚನೆ ಆಗ್ತಾ ಇದೆ. ಈ ಹಿಂದೆ ಧರ್ಮಸ್ಥಳದ ವಿಚಾರದಲ್ಲಿ ಆಗಿತ್ತು, ಎಲ್ಲರಿಗೂ ಮಂಕು ಬೂದಿಯನ್ನ ಎರಚಲಾಗಿತ್ತು. ಸತ್ಯ ಯಾವುದು ಸುಳ್ಳು ಯಾವುದು ಇದರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಜನರಿಗೆ ತಾಳ್ಮೆ ಇರಲಿಲ್ಲ, ಅವರೇ ಜಡ್ಜ್ ಆಗ್ಬಿಟ್ಟಿದ್ರು. ಈಗ ರಾಮ ಮಂದಿರದ ವಿಚಾರದಲ್ಲೂ ಕೂಡ ಅಂತಹದೇ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಬಹಳ ಸುದೀರ್ಘ ಅವಧಿಯವರೆಗೆ ರಾಮನ ಸೇವೆ ಮಾಡಿದವರ ಮೇಲೆ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಯಾರು ಅಪಪ್ರಚಾರ ಮಾಡೋದಕ್ಕೆ ನಮಗೊಂದು ಸದಾವಕಾಶ ಅಂತ ತಿಳ್ಕೊಂಡಿದ್ದಾರೋ ಅವರು ಅಪಪ್ರಚಾರ ಮಾಡಲಿ. ಆದರೆ ನಿಜವಾಗ್ಲೂ ರಾಮನ ಬಗ್ಗೆ ನಿಷ್ಠೆ ಇರುವಂಥವರು, ಆ ಕ್ಷೇತ್ರದ ಪಾವಿತ್ರ್ಯತೆಗೆ ಯಾವತ್ತೂ ಧಕ್ಕೆ ಬರಬಾರದು ಅಂತ ಅಚಲವಾದಂಥ ನಂಬಿಕೆ ಯಾರು ಇಟ್ಕೊಂಡಿದ್ದಾರೋ ಅಂಥವರ ಮನಸ್ಸಿನಲ್ಲಿ ಕಳಂಕ ಬರಬಾರದು, ಅವರು ದೃಢವಾಗಿರಬೇಕು. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿತ್ರರೇ, ಈ ಬಗ್ಗೆ ನೀವು ಕೊನೆವರೆಗೂ ನೋಡಿ, ಅಂತಿಮವಾಗಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಅಯೋಧ್ಯೆಯ ಹುಂಡಿ ಕಳವು ಪ್ರಕರಣ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗ್ತಾ ಇರುವಂತಹ ತೀವ್ರತೆಯನ್ನು ನೋಡಿದ್ರೆ ಅಯೋಧ್ಯೆಯಲ್ಲಿ ಸಾವಿರಾರು ಕೋಟಿಯ ಹಗರಣ ನಡೆದಿರಬಹುದೇನೋ ಅಂತ ಅನುಮಾನ ಬರುತ್ತೆ. ಆದರೆ ವಾಸ್ತವವಾಗಿ ಅಷ್ಟೆಲ್ಲ ದೊಡ್ಡ ಹಗರಣ ಇದಲ್ಲ. ಈವರೆಗೆ ಬೆಳಕಿಗೆ ಬಂದಿರುವ ಆಧಾರದಲ್ಲಿ ನೋಡೋದಾದ್ರೆ ತೀರಾ ಸಾಮಾನ್ಯವಾದಂತಹ ಒಂದು ಹಗರಣ. ಕರ್ನಾಟಕದಲ್ಲಿ ವಾಲ್ಮೀಕಿ ಹಗರಣ ನಡೀತಲ್ಲ, ಸಿದ್ದರಾಮಯ್ಯ ಸ್ವತಃ ವಿಧಾನಸಭೆಯಲ್ಲಿ ಒಪ್ಕೊಂಡ್ರಲ್ಲ, ಅಷ್ಟು ದೊಡ್ಡ ಹಗರಣ ಅಲ್ಲ. ಅಥವಾ ಈ ಹಿಂದೆ ನಡೆದಿತ್ತಲ್ಲ ಕಲ್ಲಿದ್ದಲು ಸ್ಕ್ಯಾಮ್, 2G ಸ್ಕ್ಯಾಮ್, ಅಷ್ಟೆಲ್ಲ ದೊಡ್ಡ ಹಗರಣ ಏನಲ್ಲ. ಈಗ ರಾಮನ ದರ್ಶನಕ್ಕೆ ಹೋಗಿರ್ತಾರಲ್ಲ, ಅವರು ಹುಂಡಿ ಕಾಸು ಹಾಕಿರ್ತಾರಲ್ಲ, ಅದನ್ನು ಎಣಿಸುವಂತಹ ಸಂದರ್ಭದಲ್ಲಿ ಕೆಲವರು ಆ ಹಣ ಎಗರಿಸಿದ್ದಾರೆ. ಅದು ಅಯೋಧ್ಯೆಯಲ್ಲಿ ಮಾತ್ರ ನಡೆದಿದೆಯಾ? ಈ ದೇಶದ ಇನ್ಯಾವ ಮೂಲೆಯಲ್ಲೂ ನಡೆದಿಲ್ವಾ ಕೇಳಿದ್ರೆ ಬೇಕಾದಷ್ಟು ಕಡೆಯಲ್ಲಿ ನಡೆದಿದೆ. ಎಲ್ಲಿ ಸಂಪತ್ತು ಜಾಸ್ತಿ ಇರುತ್ತೋ ಅಲ್ಲಿ ಹಗರಣ ಆಗಿಯೇ ಆಗತ್ತೆ. ಯಾಕೆ ಅಂತಂದ್ರೆ ನಮಗೆ ಅಯೋಧ್ಯೆ ಭಾವನಾತ್ಮಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ. ನಮಗೆ ಅಲ್ಲಿ ರಾಮಲಲ್ಲ ಇದ್ದಾನೆ, ಅಲ್ಲಿ ₹1 ಆಚೆ ಈಚೆ ಆದರೂ ಕೂಡ ರಾಮ ನೋಡ್ತಾನೆ ಎನ್ನುವಂತಹ ನಂಬಿಕೆ ಇರುತ್ತೆ. ಎಲ್ಲರಿಗೂ ಹಾಗೆ ನಂಬಿಕೆ ಇರಬೇಕು ಅಂತೇನಿಲ್ವಲ್ಲ. ಕೆಲವರಿಗೆ ಅನ್ಸುತ್ತೆ ದುಡ್ಡಿದೆ, ನಾನು ಸ್ವಲ್ಪ ತೆಗೆದುಕೊಂಡ್ರೆ ಏನಾಗುತ್ತೆ, ನನ್ನ ಜೀವನ ಚೆನ್ನಾಗಾಗತ್ತೆ. ಅಂತವರಿಗೆ ರಾಮ ಕೇವಲ ಕಲ್ಲಿನ ವಿಗ್ರಹವೇ ಹೊರತು ಮತ್ತಿನ್ನೇನು ಕೂಡ ಅಲ್ಲ. ಅಂತವರು ಹುಂಡಿ ಕಾಸನ್ನ ಕದಿಯೋದ್ರಲ್ಲಿ ಆಶ್ಚರ್ಯ ಕೂಡ ಇಲ್ಲ. ಹೀಗಾಗಿ ಇಂತಹ ಹುಂಡಿ ಕಳುವು ಪ್ರಕರಣ ಅಯೋಧ್ಯೆಯೇ ಮೊದಲಲ್ಲ ಅಥವಾ ಅಯೋಧ್ಯೆಯೇ ಕೊನೆಯೂ ಕೂಡ ಅಲ್ಲ. ತಿರುಪತಿ ಈ ದೇಶದಲ್ಲೇ ಅತ್ಯಂತ ಶ್ರೀಮಂತವಾದಂತಹ ದೇವಸ್ಥಾನ, ಅಲ್ಲೇನು ಅಕ್ರಮ ನಡೆದಿಲ್ವಾ? ಕೊಬ್ಬು ಮಿಶ್ರಿತ ಲಾಡನ್ನ ಪ್ರಸಾದ ಅಂತ ಹಂಚಿಕೆ ಮಾಡಿದ್ರು. ಅಲ್ಲಿಗೆ ಸಲ್ಲಿಕೆಯಾದಂತಹ ಚಿನ್ನಾಭರಣಗಳೇನಿದಾವೆ ಅದು ಆಗಾಗ ಕಾಣೆಯಾದಂತಹ ಪ್ರಕರಣಗಳು ಕೂಡ ಇದಾವೆ. ಅಷ್ಟೇ ಏಕೆ, ಬೆಂಗಳೂರಿನಲ್ಲಿ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬಹಳ ಚಿಕ್ಕ ದೇವಸ್ಥಾನ, ಅಯೋಧ್ಯೆಗೆಲ್ಲ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೇ ಲಕ್ಷಗಳಲ್ಲಿ ಅಲ್ಲಿ ಹುಂಡಿ ಹಣ ಸಂಗ್ರಹ ಆಗುತ್ತೆ. ಅದನ್ನ ಎಣಿಸುವಂತಹ ಸಂದರ್ಭದಲ್ಲೇ ಕೆಲ ದುಷ್ಟರು ಕೈಚಾಳಕ ತೋರಿಸ್ಬಿಟ್ಟಿದ್ರು. ಅಂತಹದ್ರಲ್ಲಿ ರಾಮ ಮಂದಿರ ಪ್ರತಿನಿತ್ಯವೂ ಕೂಡ ಕೋಟ್ಯಾನು ಕೋಟಿ ದೇಣಿಗೆ ಬರುವಂತಹ ದೇವಸ್ಥಾನ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅದನ್ನೇನೋ ಅಸಹಜ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ವಿಚಾರ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೊಂದು ಸಾಮಾನ್ಯ ಹಗರಣ ಅಂತ ಇದನ್ನೇನೋ ಕ್ಷಮಿಸಿ ಬಿಡಬೇಕು ಅಂತಲ್ಲ. ಯಾರು ನಿಜವಾದ ತಪ್ಪಿತಸ್ಥರು, ಯಾರಿಗೆ ರಾಮನಲ್ಲಿ ನಂಬಿಕೆ ಇಲ್ಲದೆ ಕೇವಲ ಹಣಕ್ಕೋಸ್ಕರವಾಗಿ ಅಲ್ಲಿಗೆ ಬರ್ತಾ ಇದ್ದಾರೋ, ಅಲ್ಲಿ ಲೂಟಿ ಮಾಡ್ತಾ ಇದ್ದಾರೋ ಅಂತವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಹಾಗಂದ ಮಾತ್ರಕ್ಕೆ ಇಡೀ ಅಯೋಧ್ಯೆಯ ಹೋರಾಟ, ರಾಮ ಮಂದಿರಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂತಹ ಕೆಲ ವ್ಯಕ್ತಿಗಳಿದಾರಲ್ಲ, ಅವ್ರ ಬಗ್ಗೆ ಎಲ್ಲ ಕಳಂಕ ತರುವಂತಹ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬಾರದು. ಈ ಇಡೀ ಹಗರಣವನ್ನ ಯಾರ ತಲೆಗೆ ಯಾರ್ಯಾರೋ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಬಹಳ ವ್ಯವಸ್ಥಿತವಾದಂತಹ ಪಿತೂರು ಇದೆ. ಇದನ್ನ ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಕೇವಲ ಹುಂಡಿ ಹಗರಣ ಅಂತ ಅನ್ಸುತ್ತೆ, ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ನೀವು ಇದನ್ನ ಧರ್ಮಸ್ಥಳದ ವಿಚಾರಕ್ಕೆ ಕಂಪೇರ್ ಮಾಡ್ಕೊಳ್ಬಹುದು. ಹೀಗಾಗಿ ಭಕ್ತರು ಎಚ್ಚರದಿಂದಿರಬೇಕು. ಯಾಕೆ ಗೊತ್ತಾ, ಇದರ ಹಿಂದಿರುವಂತಹ ವ್ಯಕ್ತಿಗಳ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ, ಈಗ ರಾಮ ಮಂದಿರ ಇದೆಯಲ್ಲ, ಇದಕ್ಕೆ ಅಚಲವಾದಂತಹ 100 ಜನ ಭಕ್ತರಿದ್ದಾರೆ ಅಂತ ಅಂದುಕೊಳ್ಳಿ. ಇಂತಹ ಪ್ರಕರಣಗಳು ಹೊರಗೆ ಬಂದು ಅದಕ್ಕೆ ವಿಪರೀತವಾದಂತಹ ಪ್ರಾಶಸ್ತ್ಯ ಕೊಟ್ಟು ದೇಶಾದ್ಯಂತ ಚರ್ಚೆ ಆಗುವಂತೆ ಮಾಡಿದ್ದೆ ಆದ್ರೆ ಆ 100 ಜನ ಭಕ್ತರಲ್ಲಿ 40 ಜನ ಸ್ವಲ್ಪ ಆಚೆ ಈಚೆ ಆಗ್ತಾರೆ. ಅವರ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಗಳು ನಿರ್ಮಾಣ ಆಗುತ್ತೆ. ಆಗೇನಾಗುತ್ತೆ, ಅಯೋಧ್ಯೆಯ ಬಗ್ಗೆ ನಿಷ್ಠಾವಂತರು ಇರ್ತಾರಲ್ಲ ಅವರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ಇನ್ನೊಂದು 5-6 ವರ್ಷದ ಬಳಿಕ ಇನ್ನೊಂದು ಹಗರಣ ಅಂತ ತರ್ತಾರೆ, ಮತ್ತೆ ಅಪಪ್ರಚಾರ ಮಾಡ್ತಾರೆ. 60 ಜನ ಇದ್ದವರು 40 ಜನಕ್ಕೆ ಬರ್ತಾರೆ. ಆನಂತರದಲ್ಲಿ ಅದೊಂದು ಸಾಮಾನ್ಯ ಧಾರ್ಮಿಕ ಕ್ಷೇತ್ರ ಆಗುತ್ತೆ. ಅದೇನು ದೊಡ್ಡ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಾ ಇರುತ್ತೆ, ಅದಕ್ಕೆ ಬ್ರೇಕ್ ಬೀಳುತ್ತೆ.
ಇದು ಒಗ್ಗಟ್ಟನ್ನ ಒಡೆಯುವಂತಹ ಪ್ರಯತ್ನವೇ ಹೊರತು ಮತ್ತಿನ್ನೇನೂ ಕೂಡ ಅಲ್ಲ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸಣ್ಣ ವಯಸ್ಸಿನಲ್ಲಿ ನಮಗೆಲ್ಲ ಮೇಷ್ಟ್ರು ಒಗ್ಗಟ್ಟಿನ ಪಾಠವನ್ನ ಹೇಳ್ಕೊಟ್ಟಿರ್ತಾರೆ. 10 ಕೋಲುಗಳನ್ನ ಒಟ್ಟಾಗಿ ಕೊಟ್ಟು ಅದನ್ನ ಮುರಿದಾಕಿ ಅಂತಂದ್ರೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಆಗ ಮುರಿಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ಬೇರೆ ಬೇರೆಯಾಗಿ ಮಾಡಬೇಕು. ಒಂದೊಂದನ್ನೇ ಕೈಗೆತ್ಕೊಂಡ್ರೆ ಈಸಿಯಾಗಿ ಮುರಿದು ಹಾಕಬಹುದು. ಈಗ ಇಡೀ ಹಿಂದೂ ಸಮಾಜವನ್ನ ಮಾಡ್ತಾ ಇರೋದು ಕೂಡ ಹೀಗೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನೇ ನಿಮಗೆ ರಾಕೆಟ್ ಸೈನ್ಸ್ ಅನ್ನ ಹೇಳಬೇಕಾಗಿಲ್ಲ. ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ರಾಮ ಮಂದಿರ ವಿಚಾರದಲ್ಲಿ ತುಂಬಾ ಆಕ್ಟಿವ್ ಆಗಿರೋದು ಯಾರು? ಅಖಿಲೇಶ್ ಯಾದವ್. ಎರಡನೆಯದಾಗಿ ಕಾಂಗ್ರೆಸ್ ಪಕ್ಷ. ಇವರಿಗೆಲ್ಲ ದಿಢೀರ್ ಅಂತ ರಾಮಭಕ್ತಿ ಬಂದ್ಬಿಟ್ಟಿದೆ. ಇವರ ಹಿನ್ನೆಲೆಯನ್ನ ಒಮ್ಮೆ ತೆಗೆದು ನೋಡಿ. ಕಾಂಗ್ರೆಸ್ ಪಕ್ಷದವರು ರಾಮ ಮಂದಿರದ ಉದ್ಘಾಟನೆಯನ್ನ ಬಹಿಷ್ಕಾರ ಮಾಡಿದ್ರು. ರಾಮ ಮಂದಿರದ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಆ ಪಕ್ಷದವರೇ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಇನ್ನು ಮಹಾನುಭಾವ ಅಖಿಲೇಶ್ ಯಾದವ್, ಆತನ ಬಗ್ಗೆ ನಾನೇನು ಇಂಟ್ರಡಕ್ಷನ್ ಕೊಡಬೇಕಾ? ಉತ್ತರ ಪ್ರದೇಶದ ರಾಜಕಾರಣಿಯಾಗಿ ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವನು. ಅಂತಹ ಅಖಿಲೇಶ್ ಯಾದವ್ ರಾಮ ಮಂದಿರದ ಉದ್ಘಾಟನೆಗೂ ಹೋಗಿಲ್ಲ. ರಾಮ ಮಂದಿರಕ್ಕೋಸ್ಕರವಾಗಿ ನಯಾ ಪೈಸೆ ದೇಣಿಗೆ ಕೊಟ್ಟಿಲ್ಲ. ಅಷ್ಟೇ ಏಕೆ, ರಾಮನ ದರ್ಶನವನ್ನ ಕೂಡ ಇದುವರೆಗೆ ಮಾಡಿಲ್ಲ. ಈಗ ಆ ಪುಣ್ಯಾತ್ಮನಿಗೆ ರಾಮನ ಬಗ್ಗೆ ದಿಢೀರ್ ಅಂತ ಭಕ್ತಿ ಬಂದಿದೆ. ಇದರ ಹಿಂದಿನ ಉದ್ದೇಶ ಏನು? ಫೆಬ್ರವರಿಯ ಚುನಾವಣೆ. ಉತ್ತರ ಪ್ರದೇಶದಲ್ಲಿ 20% ಮುಸ್ಲಿಮರು, 14% ಯಾದವರು. ಇಷ್ಟೇ ವೋಟ್ ಬ್ಯಾಂಕ್ ಅನ್ನು ಇಟ್ಟುಕೊಂಡು ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅತ್ತ ಕಡೆಯಲ್ಲಿ ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ಳುವಂತಹ ಯೋಗಿ ಆದಿತ್ಯನಾಥ್ ಇದ್ದಾರೆ. ಹಿಂದೂಗಳ ಹೆಸರಿನಲ್ಲಿ ಜನ ಒಗ್ಗಟ್ಟಾಗ್ತಾ ಇದ್ದಾರೆ. ಬಂಗಾಳದಲ್ಲಿ ಈಗಾಗಲೇ ಅದರ ರಿಸಲ್ಟ್ ಬಂದಿದೆ. ಬಿಹಾರವನ್ನ ಕೂಡ ಗೆದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಹಿಂದೂಗಳ ಒಗ್ಗಟ್ಟನ್ನು ಒಡೆದಿದ್ದೇ ಆದ್ರೆ, ಯಾವ ರಾಮನ ಹೆಸರಿನಲ್ಲಿ ಒಗ್ಗಟ್ಟಾಗಿದರೋ ಅದೇ ರಾಮನ ವಿಚಾರದಲ್ಲೇ ಕಳಂಕವನ್ನ ತಂದಿದ್ದೇ ಆದ್ರೆ ಆ ವೋಟ್ ಬ್ಯಾಂಕ್ ಒಡೆದು ಹೋಗುತ್ತೆ. ನಾನು ಈಸಿಯಾಗಿ ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು ಆತನ ಉದ್ದೇಶ. ಇರ್ಲಿ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಕನಸು ಕಾಣುವಂಥದ್ದು ತಪ್ಪಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಯತ್ನ ಮಾಡೋದು ಕೂಡ ತಪ್ಪಲ್ಲ. ಆದರೆ ಆತ ಹೇಳ್ತಾ ಇದ್ದಾನಲ್ಲ, ಅದನ್ನ ಜನ ನಂಬಬೇಕಾ? ನಾನೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಅಯೋಧ್ಯೆ ಧಾಮ ಮಾಡಿಬಿಡ್ತೀನಿ, ಅಯೋಧ್ಯೆಯ ಬಗ್ಗೆ ಅಂತಹ ನಿರ್ಧಾರ ಕೈಗೊಳ್ತೀನಿ, ಇಂತಹ ನಿರ್ಧಾರ ಕೈಗೊಳ್ತಿದ್ದೀನಿ ಅಂತ ಅಖಿಲೇಶ್ ಯಾದವ್ ಈಗ ಉದ್ದುದ್ದ ಭಾಷಣ ಬಿಗಿತಾ ಇದ್ದಾರೆ. ಆದರೆ ಇದೇ ಅಖಿಲೇಶ್ ಯಾದವ್ 2024 ಚುನಾವಣಾ ರಿಸಲ್ಟ್ ಬರುತ್ತಲ್ಲ, ಅಚಾನಕ್ಕಾಗಿ ಈ ಅಯೋಧ್ಯೆ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಪಾಸಿ ಗೆದ್ದು ಬಿಡ್ತಾರೆ. ಅದನ್ನ ಈ ಅಖಿಲೇಶ್ ಯಾದವ್ ಮತ್ತು ಈ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಾಗಿ ಸಂಭ್ರಮಿಸ್ತಾರೆ ಅಂತಂದ್ರೆ, ಇದೇ ಅಖಿಲೇಶ್ ಯಾದವ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ. ನೋಡ್ರಿ, ನನ್ನ ಪಕ್ಕದಲ್ಲಿ ಅಯೋಧ್ಯಾಧೀಶ ನಿಂತಿದ್ದಾನೆ. ಇವತ್ತು ಅಯೋಧ್ಯಾಧೀಶ ಅಂತಂದ್ರೆ ಯಾರು? ಅಯೋಧ್ಯೆಯ ಅಧಿಪತಿ ಯಾರು? ಪ್ರಭು ಶ್ರೀರಾಮಚಂದ್ರ. ಆದರೆ ಅಖಿಲೇಶ್ ಯಾದವ್ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತಂದ್ರೆ, ಆ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನ ಗೆದ್ದಿರುವಂತಹ ಅವಧೇಶ್ ಪ್ರಸಾದ್ ಪಾಸಿಯೇ ಅಯೋಧ್ಯಾಧೀಶ. ಅಲ್ಲಿ ನೀವೇನೋ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದಿರಲ್ಲ, ಆತ ಅಲ್ಲ ಅಯೋಧ್ಯಾಧೀಶ ಅನ್ನುವ ರೀತಿಯಲ್ಲಿ ಇದೇ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಈಗ ಈ ಅಖಿಲೇಶ್ ಯಾದವ್ ರಾಮನ ಹುಂಡಿ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿದ್ದಾನೆ. ಇದಕ್ಕಿಂತ ಒಂದು ವ್ಯಾಲಿಡ್ ಪ್ರಶ್ನೆಯನ್ನ ನಿಮಗೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ಈಗ ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿರೋದು ಯಾರು? ಯೋಗಿ ಆದಿತ್ಯನಾಥ್. ರಾಜಕೀಯಕ್ಕೆ ಬಂದ ದಿನದಿಂದಲೂ ಕೂಡ ಹಿಂದೂಗಳಿಗೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಕಟ್ಟರ್ ವ್ಯಕ್ತಿ. ಹಿಂದುತ್ವ ಬಿಟ್ರೆ ಆ ಮನುಷ್ಯನಿಗೆ ಬೇರೆ ವಿಚಾರ ಗೊತ್ತಿಲ್ಲ. ಅಷ್ಟು ಕಟ್ಟರ್ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲೇ ಅಯೋಧ್ಯೆಯಲ್ಲಿ ಇಂತಹದೊಂದು ಹಗರಣ ನಡೆದಿದೆ. ಅದೇ ಅಖಿಲೇಶ್ ಯಾದವ್ ಏನಾದ್ರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅಯೋಧ್ಯೆಯ ಗತಿ ಏನಾಗಬಹುದು? ಈಗೇನೊಂದು 8 ಜನರನ್ನ ಬಂಧಿಸಿದಾರಲ್ಲ, ಅವರೆಲ್ಲ 20 ಲಕ್ಷದ ಮನೆ ಕಟ್ಟಿದ್ದಾರೆ, 60 ಲಕ್ಷದ ಆಸ್ತಿ ಹೊಂದಿದ್ದಾರೆ, ಹೀಗೆಲ್ಲ ಆರೋಪ ಕೇಳ್ಬರ್ತಾ ಇದೆಯಲ್ಲ. ಸಮಾಜವಾದಿ ಪಕ್ಷದ ಕಾರ್ಯಕರ್ತರು, ಅವ್ರು ಯಾರು ಅಂತ ನಾನೇನು ಹೆಸರು ಹೇಳೋದು ಬೇಕಾಗಿಲ್ಲ, ಅವರೆಲ್ಲರೂ ಕೂಡ ಅಯೋಧ್ಯೆಯ ಸುತ್ತಮುತ್ತ ಎಂತೆಂತಹ ಬಿಲ್ಡಿಂಗ್ ಕಟ್ಟಬಹುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೇ ಅಖಿಲೇಶ್ ಯಾದವ್ ರಾಮನ ದುಡ್ಡಲ್ಲೇ ಬಾಬ್ರಿ ಮಸೀದಿಯನ್ನ ಕಟ್ಟಿಸಿಕೊಟ್ರು ಆಶ್ಚರ್ಯ ಇಲ್ಲ. ಇದನ್ನ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಆತನ ರಾಜಕೀಯ ಹಿನ್ನೆಲೆ ಅದೇ ರೀತಿಯಾಗಿದೆ. ಅಷ್ಟರ ಮಟ್ಟಿಗೆ ಓಲೈಕೆ ಮಾಡುವಂತಹ ಒಬ್ಬ ರಾಜಕಾರಣಿ ಆತ ಈಗ ಜನರಿಗೆ ಹೇಳ್ತಾ ಇದ್ದಾನೆ, ನಾನು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅಯೋಧ್ಯೆ ವಿಚಾರದಲ್ಲಿ ಇಂತಿಂತಹ ತೀರ್ಮಾನ ಕೈಗೊಳ್ತೀನಿ ಅಂತ. ಮೊದಲ ದಿನದಿಂದಲೂ ಕೂಡ ರಾಮ ಜನ್ಮಭೂಮಿ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿದಂತಹ ಪಕ್ಷ, ರಾಮ ಭಕ್ತರ ಮೇಲೆ ಗುಂಡಿನ ದಾಳಿ ಮಾಡಿಸಿದಂತಹ ಪಕ್ಷ, ಈಗ ಆ ಪಕ್ಷದ ನಾಯಕ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಹೇಗಿದೆ ಕೇಳೋದಕ್ಕೆ ಅಂತಂದ್ರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದ ಹಾಗಿದೆ. ನನಗನ್ಸುತ್ತೆ ಇದೇ ಯೋಗಿ ಆದಿತ್ಯನಾಥರ ತಾಕತ್ತು ಅಂತ. ಇದೊಂದು ಹಗರಣದಿಂದಾಗಿ ಯಾರ್ಯಾರು ರಾಮದ್ವೇಷಿಗಳಿದಾರೋ ಅವರ ಬಾಯಲ್ಲೆಲ್ಲ ರಾಮನ ಗುಣಗಾನ ಕೇಳಬರ್ತಾ ಇದೆ. ಅಯ್ಯಯ್ಯೋ ಏನೋ ಅನ್ಯಾಯ ಆಗ್ಬಿಡ್ತು, ಇವರೆಲ್ಲ ಸೇರ್ಕೊಂಡು ರಾಮನಿಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಹೀಗೆಲ್ಲ ಮಾತನಾಡ್ತಾ ಇದಾರಲ್ಲ. ಅಂದ್ರೆ ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿದವರು ಈಗ ರಾಮನಿಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದಾರಲ್ವಾ. ಇದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿದೆ?
ಇನ್ನೊಂದು ಮುಖ್ಯ ವಿಚಾರವನ್ನ ನಿಮಗೆ ಹೇಳಬೇಕು. ಈಗ ಅಯೋಧ್ಯೆಯ ಹಗರಣದ ಕುರಿತಾಗಿ SIT ತನಿಖೆ ನಡೀತಾ ಇದೆ. 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ಮನೆ ಮೇಲೆಲ್ಲ ರೈಡ್ ಆಗಿದೆ. ಒಂದಷ್ಟು ಹಣವನ್ನ ಕೂಡ ವಸೂಲಿ ಮಾಡಲಾಗಿದೆ. ಎಷ್ಟು ಹಣ ವಸೂಲಿ ಮಾಡಲಾಗಿದೆ? ಇದುವರೆಗೆ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ಹತ್ತತ್ರ 75ರಿಂದ 80 ಲಕ್ಷದಷ್ಟು ಹಣವನ್ನು ವಸೂಲಿ ಮಾಡಲಾಗಿದೆ. ಜೊತೆಗೆ ಅವರು ಮನೆ ಕಟ್ಟಿದ್ದು, ಅವರು ಕಾರ್ ಬುಕ್ ಮಾಡಿದ್ದು, ಇದೆಲ್ಲದನ್ನ ಟೋಟಲ್ ಲೆಕ್ಕಾಚಾರ ಹಾಕಿದ್ರೂ ಕೂಡ ಇದು 6ರಿಂದ 8 ಕೋಟಿಯನ್ನ ಕ್ರಾಸ್ ಆಗ್ತಾ ಇಲ್ಲ. ಆದರೆ ಈ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಇದು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಕೂಡ ಆಗಬಹುದು. ಒಂದು 10-20 ಕೋಟಿಯನ್ನ ರೀಚ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಅಯೋಧ್ಯೆಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಬಂದಿದೆ. ಹೀಗಾಗಿ ಈ ಹಗರಣದ ವ್ಯಾಪ್ತಿ ಇನ್ನಷ್ಟು ವ್ಯಾಪಿಸಬಹುದು. ಆದರೆ ಈ ನಡುವೆ ಕೆಲವರನ್ನ ಉದ್ದೇಶಪೂರ್ವಕವಾಗಿ ಕಳ್ಳರು ಅಂತ ಬಿಂಬಿಸುವಂತಹ ಒಂದು ಯತ್ನ ನಡೀತಾ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಇಡೀ ದೇಶದ ರಾಮ ಭಕ್ತರು ಯಾರು ರಾಮನಲ್ಲಿ ಶ್ರದ್ಧೆ ಇಟ್ಕೊಂಡಿದ್ದಾರೋ ಅವರು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸದ್ಯ ಟ್ರಸ್ಟ್ನಲ್ಲಿ 14 ಮಂದಿ ಇದ್ರೂ ಕೂಡ ಅದರಲ್ಲಿ ಮುಖ್ಯವಾಗಿ 3 ಜನರ ಮೇಲೆ ಅಪಪ್ರಚಾರ ನಡೀತಾ ಇದೆ. ನಾನು ಯಾಕೆ ಅಪಪ್ರಚಾರ ಅಂತ ಕರಿತೀನಿ ಕೇಳಿದ್ರೆ, ಅವರ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ SIT ಏನು ಆರೋಪ ಹೊರಿಸಿಲ್ಲ. ಅವರು ಕದ್ದಿದ್ದಾರೆ, ಅವರು ಭ್ರಷ್ಟರು, ಅವರೆಲ್ಲೋ ಹಣ ಮಾಡಿದ್ದಾರೆ ಅನ್ನೋದಕ್ಕೆ ಇದುವರೆಗೆ ಸಣ್ಣ ಪೇಪರ್ನ ಸಾಕ್ಷ್ಯವೂ ಕೂಡ ಸಿಕ್ಕಿಲ್ಲ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ರಾಮನ ವಿರೋಧಿಗಳು ಮತ್ತು ರಾಮ ಜನ್ಮಭೂಮಿಯ ಬಗ್ಗೆ ಕೆಟ್ಟ ಭಾವನೆ ಇರುವಂತಹ ಕೆಲ ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಿದ್ದಾರೆ. ಅದರ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು ರಾಮಭಕ್ತರು, ರಾಮನ ಬಗ್ಗೆ ನಿಷ್ಠೆ ಇರುವಂತವರೇ ಅದಕ್ಕೆ ಪ್ರಚಾರ ಕೊಡ್ತಾ ಇದ್ದಾರೆ. ಇದು ಬಹಳ ದುರಂತ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ಚಂಪತ್ ರಾಯ್, 2ನೇವರು ಗೋಪಾಲ್ ರಾವ್, 3ನೇವರು ಡಾಕ್ಟರ್ ಅನಿಲ್ ಮಿಶ್ರಾ. ಇವ್ರ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ಅನಗತ್ಯವಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳೋದೇ ಬೇಡ. ಇಲ್ಲಿ ಮಿತ್ರರೇ, ಪ್ರಮುಖವಾಗಿ ಚಂಪತ್ ರಾಯ್ ಅವರ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಒಬ್ರು ಕೂಡ ಅವರ ಬಗ್ಗೆ ಮಾತನಾಡೋದಿಲ್ಲ. ನಾಳೆ ದಿನ ತನಿಖೆ ಆಗಿ ಅವರು ತಪ್ಪಿತಸ್ಥ ಅಂತಂದ್ರೆ ಯಾರು ಬೇಕಾದರೂ ಅವರನ್ನ ಟೀಕೆ ಮಾಡಲಿ. ಆದರೆ ಅದಕ್ಕೆ ಮುಂಚಿತವಾಗಿ ಅವರ ಬಗ್ಗೆ ಮಾತನಾಡೋದಿದೆಯಲ್ಲ, ಅದನ್ನ ನಾನು ನೈತಿಕ ಅಧಪ್ಪತನ ಅಂತ ಕರಿತೀನಿ. ಯಾರು ಈ ಚಂಪತ್ ರಾಯ್? ನಿಜವಾಗ್ಲೂ ಅವರು ಹಣ ಮಾಡಬೇಕಾ? ಅವರ ಹಿನ್ನೆಲೆ ಏನು? ಅದನ್ನ ನೋಡ್ಕೊಳ್ಬೇಕು ಮೊದಲು. ಚಂಪತ್ ರಾಯ್ ಅವರಿಗೆ ಈಗ 80 ವರ್ಷ. ಅವರ ಜೀವನದ ಹಿನ್ನೆಲೆಯನ್ನ ನೋಡಿದ್ರೆ ಅವರು ಮದುವೆ ಆಗಿಲ್ಲ, ಅವರಿಗೆ ಸಂಸಾರ ಇಲ್ಲ, ಮಕ್ಕಳಿಲ್ಲ, ಅಥವಾ ರಾಮನ ದುಡ್ಡನ್ನ ಕದ್ದುಬಿಟ್ಟು ಬ್ಯಾಂಕಾಕ್ಗೋ ಥೈಲ್ಯಾಂಡ್ಗೋ ಹೋಗುವಂತಹ ವಯಸ್ಸು ಕೂಡ ಅವರದ್ದಲ್ಲ. ಅವರಿಗೆ 80 ವರ್ಷ. ಅಥವಾ ನನ್ನ ಮಗನಿಗೇನೋ ಆಸ್ತಿ ಮಾಡಿಡ್ತೀನಿ ಅನ್ನೋದಕ್ಕೆ ಮಕ್ಕಳಿಲ್ಲ, ಮದುವೆನೇ ಆಗಿಲ್ಲ ಅಂದ ಮೇಲೆ ಮಕ್ಕಳ ಪ್ರಶ್ನೆ ಎಲ್ಲಿ ಬರುತ್ತೆ? ಅವರ ಹಿನ್ನೆಲೆಯನ್ನ ಇನ್ನಷ್ಟು ಕೆದಕ್ತಾ ಹೋದ್ರೆ, ಅವರೊಬ್ಬ ಶಿಕ್ಷಕರಾಗಿದ್ದಂಥವ್ರು, ಅನಂತರದಲ್ಲಿ ಸಂಘ ಪರಿವಾರದಿಂದ ಪ್ರಭಾವಿತರಾದ್ರು. ಎಮರ್ಜೆನ್ಸಿ ಟೈಮ್ನಲ್ಲಿ 17 ತಿಂಗಳ ಕಾಲ ಸೆರೆವಾಸವನ್ನ ಕೂಡ ಅನುಭವಿಸಿದ್ರು. ಆದ್ರೆ ಚಂಪತ್ ರಾಯ್ ಎಂದೂ ಕೂಡ ಅಧಿಕಾರದ ಹಿಂದೆ ಬರಲೇ ಇಲ್ಲ. ಕೇವಲ ಸಂಘಟನೆ, ಹಿಂದುತ್ವ, ರಾಮ, ಇದಿಷ್ಟೇ ಅವರಿಗೆ ಗೊತ್ತಿರುವಂತಹ ವಿಚಾರ. ರಾಮ ಜನ್ಮಭೂಮಿಗೋಸ್ಕರವಾಗಿ ಸುದೀರ್ಘವಾಗಿ 40 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ. ಅನಂತರ ಕೋರ್ಟ್ನಲ್ಲಿ ಯಶಸ್ಸು ಸಿಗುತ್ತೆ, ರಾಮ ಮಂದಿರ ಕಟ್ಟೋದಕ್ಕೆ ನಿರ್ಧಾರ ಆಗುತ್ತಲ್ಲ, ಆಗ ಟ್ರಸ್ಟ್ ಮಾಡಿದ್ರಲ್ಲ, ಇವರೇನು ಹೋಗಿ ಕೇಳಿರ್ಲಿಲ್ಲ ನನ್ನನ್ನು ಟ್ರಸ್ಟ್ಗೆ ಸೇರಿಸಿ ಅಂತ. ರಾಮನ ಬಗ್ಗೆ ಅವರ ನಿಷ್ಠೆ, ಅವರ ಸುದೀರ್ಘವಾದಂತಹ ಹೋರಾಟವನ್ನ ಗಮನಿಸಿಯೇ ಅವರಿಗೆ ಟ್ರಸ್ಟ್ನಲ್ಲಿ ಸ್ಥಾನಮಾನವನ್ನ ಕೊಡಲಾಯಿತು. ಇನ್ನು ಈ ಹಗರಣದ ವಿಚಾರದಲ್ಲಿ ಹೇಳೋದಾದ್ರೆ, ಈ ಹಗರಣ ಬೆಳಕಿಗೆ ಬರುತ್ತಲ್ಲ, ಹೇಗ್ ಬೆಳಕಿಗೆ ಬಂತು? ರಾಮ ಮಂದಿರದಲ್ಲಿ ಹುಂಡಿ ಎಣಿಸುವಂತಹ ಕೆಲ ವ್ಯಕ್ತಿಗಳು ಸ್ವಲ್ಪ ದಿಲ್ದಾರಾಗಿ ಬದುಕ್ತಾ ಇದ್ದಾರೆ. ಕೆಲವರು ಮನೆ ಕಟ್ಟಿಸಿದ್ರು, ಕೆಲವರು ಕಾರ್ನಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು, ಇನ್ ಕೆಲವರು ಫಾರ್ಮ್ ಹೌಸ್ಗಳನ್ನ ನಿರ್ಮಾಣ ಮಾಡ್ಕೊಂಡ್ರು. ಇದೆಲ್ಲವೂ ಕೂಡ ಇವತ್ತಿನ ಜಮಾನದವರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಒಬ್ಬ 25-30 ವರ್ಷದ ವ್ಯಕ್ತಿಗೆ ಇದ್ರ ಬಗ್ಗೆ ಅನುಮಾನದ ವಾಸನೆ ಬರುತ್ತೆ. ಇವನೇನೋ ದೇವ್ರ ದುಡ್ಡು ಕದೀತಿದ್ದಾನೇನೋ ಅನ್ನುವಂತಹ ಅನುಮಾನ ಬಂದೇ ಬರುತ್ತೆ. ಆದ್ರೆ ಚಂಪತ್ ರಾಯ್ ಅನ್ನುವಂತಹ ಒಬ್ಬ ವೃದ್ಧರಿಗೆ, 80 ವರ್ಷದ ವೃದ್ಧರಿಗೆ ದೇವರ ದುಡ್ಡನ್ನ ಈತ ಕದೀತಿರಬಹುದು ಅಂತ ಅನುಮಾನ ಪಡೋದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ಅವರು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರುವಂತಹ ಸಾಧ್ಯತೆಗಳೇ ಇಲ್ಲ. ಹೀಗಾಗಿ ಹಗರಣ ಬೇಗ ಬೆಳಕಿಗೆ ಬರದೇ ಇರಬಹುದು, ಎಲ್ಲರನ್ನೂ ಚಂಪತ್ ರಾಯ್ ಅವರು ನಂಬಿರಬಹುದು. ಅನಂತರದಲ್ಲಿ ಹಗರಣ ಬೆಳಕಿಗೆ ಬಂತಲ್ಲ, ಏನೋ ಒಂದಷ್ಟು ಅನುಮಾನ ಬಂತಲ್ಲ, ಆಗ ಇಂಟರ್ನಲ್ ತನಿಖೆಗೆ ಮಾಡಿದ್ದು ಅಥವಾ ಇಂಟರ್ನಲ್ ತನಿಖೆಯನ್ನ ನಡೆಸಿದ್ದು ಕೂಡ ಇದೇ ಚಂಪತ್ ರಾಯ್. ಆ ತನಿಖೆಯಲ್ಲಿ ಅವರಿಗೆ ಗೊತ್ತಾಗುತ್ತೆ ಏನೋ ಒಂದಷ್ಟು ಗೋಲ್ಮಾಲ್ಗಳಾಗಿದ್ದಾವೆ ಅಂತ. ಅದಾಗ್ತಿದ್ದ ಹಾಗೆ ಚಂಪತ್ ರಾಯ್ ಅವರು ಅದನ್ನ ಮುಚ್ಚಾಕೋದಕ್ಕೆ ಯತ್ನ ಮಾಡಿಲ್ಲ. ಅದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಅಲ್ಲೊಂದು SIT ರಚನೆಯಾಗಿದೆ, ತನಿಖೆ ನಡೀತಾ ಇದೆ. ಅದಾದ ನಂತರ ನೈತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ಕಂಡುಕೊಂಡು ಕೂತಿಲ್ಲ. ಇದರಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಚಂಪತ್ ರಾಯ್ ಮೇಲೆ ಏನು ಆರೋಪ ಹೊರಿಸಬಹುದು? ಅವರು ಟ್ರಸ್ಟ್ನ ಅಧಿಕಾರಿಯಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕಾಗಿತ್ತು. ರೂಪಾಯಿ ಆಚೆ ಈಚೆ ಆದ ತಕ್ಷಣ ಅವರಿಗೆ ಗೊತ್ತಾಗಬೇಕಾಗಿತ್ತು. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಲೇಟ್ ಮಾಡಿದ್ದಾರೆ. ಇದಿಷ್ಟೇ ಅವರ ಮೇಲೆ ಹೊರಿಸಬಹುದಾದಂತಹ ಆರೋಪವೇ ಹೊರತು, ಈಗ ತನಿಖೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾವುದೇ ರಿಪೋರ್ಟ್ ಬರೋದಕ್ಕೂ ಮುಂಚೆ ಕಪೋಲ ಕಲ್ಪಿತವಾಗಿ ಅವರ ಮೇಲೆ ಬೇರೆ ಆರೋಪಗಳನ್ನ ಮಾಡೋದಿದೆಯಲ್ಲ, ಅದು
ಮಹಾನ್ ದ್ರೋಹ ಆಗತ್ತೆ. ನಮ್ಮ ತಲೆಯ ಮೇಲೆ ನಾವೇ ಚಪ್ಪಡಿ ಎಳೆದುಕೊಂಡಂತಾಗತ್ತೆ. ಇನ್ನೊಂದು ನನಗನಿಸಿದ್ದೇನು ಕೇಳಿದ್ರೆ, ಈ ಇಡೀ ಹಗರಣ ಬೆಳಕಿಗೆ ಬಂತಲ್ಲ, ಇಲ್ಲಿ ಕೆಲವರ ತಲೆದಂಡ ಅಥವಾ ಕೆಲವರನ್ನ ಅಲ್ಲಿಂದ ದೂರ ಮಾಡುವಂತಹ ಯತ್ನ ನಡೀತಾ ಇದೆಯಲ್ಲ, ಇದರ ಹಿಂದೆ ಬೇರೆ ಬೇರೆ ಉದ್ದೇಶಗಳು ಕೂಡ ಇದಾವೆ. ಎಲ್ಲಿ ಹಣ ಜಾಸ್ತಿ ಸೇರುತ್ತೋ, ಎಲ್ಲಿ ಸಂಪತ್ತಿದೆ ಅಂತ ಗೊತ್ತಾಗುತ್ತೋ, ಅಲ್ಲಿ ಪ್ರಾಮಾಣಿಕರು ಇರೋದನ್ನ ಕೆಲವರು ಇಷ್ಟಪಡೋದಿಲ್ಲ. ಅವರನ್ನೇನಾದ್ರೂ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅಂತ ಕೆಲವರು ಹುನ್ನಾರ ಮಾಡ್ತಲೇ ಇರ್ತಾರೆ. ಹೀಗಾಗಿ ರಾಮನ ಹುಂಡಿ ಕಳವು ಪ್ರಕರಣ ಇದೆಯಲ್ಲ, ಇಲ್ಲೂ ಕೂಡ ಕೆಲ ಟ್ರಸ್ಟಿಗಳ ಮೇಲೆ ಷಡ್ಯಂತ್ರಗಳು ನಡೀತಾ ಇರಬಹುದು. ಈ ಕಾರಣದಿಂದ ಎಲ್ಲ ರಾಮಭಕ್ತರಲ್ಲಿ ನನ್ನ ಮನವಿ ಏನು ಕೇಳಿದ್ರೆ, ಈಗೇನು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಿರಂತರವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೋ, ನೀವದನ್ನ ಬೆಂಬಲಿಸುವಂತಹ ಕೆಲಸ ಮಾಡಬೇಡಿ. ನಿಜವಾದಂತಹ ಸತ್ಯವನ್ನ ಯೋಗಿ ಆದಿತ್ಯನಾಥ ಸರ್ಕಾರ ಖಂಡಿತವಾಗ್ಲೂ ಹೊರಗೆಡವುತ್ತೆ. ಅಲ್ಲಿಯವರೆಗೆ ಕಾಯುವಂತಹ ತಾಳ್ಮೆ ಪ್ರತಿಯೊಬ್ಬ ಸನಾತನಿ ರಾಮಭಕ್ತನಿಗೂ ಕೂಡ ಇರಲಿ. ಯಾವುದೋ ಪ್ರೊಪಗೆಂಡಾದ ಭಾಗವೋ ಅಥವಾ ಇನ್ಯಾವುದೋ ರಾಜಕಾರಣಿಯ ಲಾಭದ ಉದ್ದೇಶಕ್ಕೋ ನೀವು ಬಲಿಯಾಗಬೇಡಿ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.